ನಟ ವಿಷ್ಣುವರ್ಧನ್ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿದರು, ನನ್ನ ಸಿನಿಮಾ ಬಾಳಿನ ಲಕ್ಕಿ ಹೀರೋಯಿನ್ ಅಂತ. ಯಾಕೆಂದರೆ ಇವ್ರ ಜೊತೆ ನಟಿಸಿದಂಥ ಎಲ್ಲ ಸಿನಿಮಾಗಳು ಕೂಡ ಸಕ್ಸಸ್ ಆಗಿದ್ವು. ಅಂತಹ ಒಬ್ಬ ನಟಿ ರೂಪಿಣಿ ಅವರು. ನೋಡಿ, ಮದುವೆ ಅವ್ರ ಬಾಳನ್ನೇ ಕಿತ್ಕೊಂಡು ಬಿಡ್ತು ಅಂತ ಹೇಳ್ಬೋದು. ಇಷ್ಟ ಇಲ್ಲದೆ ಇದ್ದರೂ ಕೂಡ ತಾಯಿಯ ಒತ್ತಾಯಕ್ಕೆ ಮದುವೆ ಆಗ್ತಾರೆ. ಡಾಕ್ಟರ್ ಆದಂಥ ಹುಡುಗ ಮೋಹನ್ ಕುಮಾರ್ ರಾಯ್ ಅವರು 2000ನೇ ಇಸ್ವಿಯಲ್ಲಿ ಮದುವೆ ಆಗಿದ್ದು. ಅದಾದಮೇಲೆ ಒಂದು ಹೆಣ್ಣು ಮಗು ಕೂಡ ಆಯಿತು. ಸಿನಿಮಾದಿಂದ ದೂರ ಉಳಿದಿದ್ದರು. ಸಿನಿಮಾಗಳು ನಟಿಸೋ ಆಸಕ್ತಿ ಇತ್ತು, ಆದರೆ ಸಂಸಾರ ಜೀವನದಲ್ಲಿ ನೋಡಿ, ಚಿಕ್ಕ ವಯಸ್ಸಿಗೆ ಮದುವೆ ಆದಾಗ ಒಂದಿಷ್ಟು ಕೋಪ, ಮುನ್ಸು, ಜಗಳ, ಗಲಾಟೆಗಳು ಆಗ್ತಾನೆ ಇರುತ್ತೆ. ಇವ್ರು ಬಾಳಲ್ಲೂ ಕೂಡ ಅದೇ ಆಯಿತು. ಆದರೆ ಅದು ವಿಪರೀತಕ್ಕೆ ಹೋದಾಗ 2003ನೇ ಇಸ್ವಿಯಲ್ಲಿ ಮೋಹನ್ ಅವರಿಂದ ಡಿವೋರ್ಸ್ ಕೂಡ ಪಡೀತಾರೆ. ತಾಯಿ ಮತ್ತು ಮಗುವಿನೊಂದಿಗೆ ಮುಂಬೈನಲ್ಲಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನು 26 ವರ್ಷಗಳ ಬಳಿಕ ಎಲ್ಲೋ ಒಂದು ಕಡೆ ತಮಿಳು ಧಾರಾವಾಹಿ ಒಂದ್ರ ಮೂಲಕ ಬಣ್ಣದ ಲೋಕಕ್ಕೆ ಕಮ್ಬ್ಯಾಕ್ ಮಾಡಿದ್ರು. ಆದರೂ ಕೂಡ ಅವರಿಗೆ ದೊಡ್ಡ ದೊಡ್ಡ ಸಿನಿಮಾಗಳ ಆಫರ್ ಬರಲಿಲ್ಲ.